ನಮ್ಮ ಕನ್ನಡ ಸಿನಿಮಾಗಳಿಗೆ ಕರೆದ್ರೆ ಮೇಡಮ್ಗೆ ಅಕಾಮಿಡೇಟ್ ಮಾಡೋಕ್ಕಾಗತ್ತಾ, ಮಾಡ್ತೀರಾ ಸಿನಿಮಾ? ಕೇಳಿದ್ರಂತೆ, ತಾತ ನಿನ್ನ ಮದುವೆ ಆಗ್ತೀಯಾ ಅಂತ ಕೇಳಿದ್ರಂತೆ. ಅವ್ರು ಏನು ಸಮಾಧಾನ ಹೇಳಿದ್ರಲ್ಲ, ನನಗೆ ಯಾರಪ್ಪ ಹೆಣ್ಣು ಕೊಡ್ತಾರೆ ಅಂದ್ರಂತೆ. ಆ ಥರ ಹೆಣ್ಣು ಕೊಟ್ಟರೆ ಮಾಡೋಕೆ ಅವ್ರು ರೆಡಿ ಆಗಿದ್ದಾರೆ ಆ ಥರ. ಸೊ ಇಫ್ ಐ ಗೆಟ್ ಎ ರೋಲ್ ಐ ವಿಲ್ ಡೂ ಇಟ್. ಇಲ್ಲ, ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟು. ಆದರೆ ಮೇ ಬಿ ಒಂದು 50 ಪೀಪಲ್ ಆರ್ ಮೈ ಸ್ಟೂಡೆಂಟ್ಸ್ ಆರ್ ಸೆಟಲ್ಡ್ ನಾವು. ಇಂಜಿನಿಯರ್ಸ್ ಆಗಿದ್ದಾರೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಆಗಿದ್ದಾರೆ, 6 ಕಾನ್ಸ್ಟೇಬಲ್ಸ್ ಇದ್ದಾರೆ. ಸೋ ಪ್ರೌಡ್. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಸೋ ಬ್ಲೆಸ್ಡ್ ಆ್ಯಕ್ಚುಲಿ. ನಾನು ಅವ್ರಿಗೆ ಯಾವ ಥರ ಅದು ತಿರ್ಗಾ ಕೊಡೋದು ನನಗೆ ಅರ್ಥ ಆಗಲಿಲ್ಲ. ಅವ್ರಿಗೆ ತುಂಬ ವಂದನೆಗಳು ಹೇಳ್ತೀನಿ. ನೂರೊಂದು ನೆನಪು. ಈಗ ಹೇಗಿರುತ್ತೆ ನಮ್ಮ ರೂಪಾದೇವಿ ಮೇಡಮ್ ಅವರ ಲೈಫ್ ಸ್ಟೈಲು? ಯಾವ ಪ್ರಾಜೆಕ್ಟ್ ಇದೆ ಅಥವಾ ಯಾವ್ದಾದ್ರು ಮಾಡ್ತಾ ಇದ್ದೀರಾ? ನೆಕ್ಸ್ಟ್ ಏನೇನಿದೆ ಪ್ರಾಜೆಕ್ಟ್ಸು? ರೈಟ್ ನೋ ಏನೂ ಇಲ್ಲ. ಓಕೆ. ಐ ಆಮ್ ಕಂಪ್ಲೀಟ್ಲಿ ಫ್ರೀ, ಬಟ್ ಅಟ್ ದ ಸೇಮ್ ಟೈಮ್ ಐ ಆಮ್ ವೆರಿ ಬ್ಯುಸಿ ಓಕೆ. ಆಸ್ ಅ ಪರ್ಸನ್, ಬಿಕಾಸ್ ಐ ಕೀಪ್ ಮೈ ಸೆಲ್ಫ್ ಬ್ಯುಸಿ, ಆಕ್ಯುಪೈಡ್. ಆ್ಯಂಡ್ ಹೇಳಿದಿನಲ್ಲ, ಅಮ್ಮ ಅವ್ರಿಗೊಂದು ಪ್ರೇಯರ್ ಹಾಲ್ ಇದೆ. ಸೊ ಐ ಲುಕ್ ಆಫ್ಟರ್ ದ ಪ್ರೇಯರ್ ಹಾಲ್. ಆ್ಯಂಡ್ NGO ಇದೆ ಅಂತ ಕೇಳ್ಪಟ್ಟೆ ನಿಮ್ಮದು, ಅದ್ರ ಬಗ್ಗೆ ಹೇಳಿಮ್ಮ ಪ್ಲೀಸ್. ಯಾಕೆಂದರೆ ಸ್ನೇಹಿತರೆ, ರೂಪಾದೇವಿ ಮೇಡಮ್ ಅವರು ಬರೀ ಕಲಾ ಸೇವೆ ಮಾಡ್ತಿಲ್ಲ, ಒಂದು ಮನುಷ್ಯತ್ವದ ಸೇವೆ, ಒಂದು ಹ್ಯುಮ್ಯಾನಿಟಿನಲ್ಲಿ ಅವರೊಂದು NGO ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದ್ರ ಬಗ್ಗೆ ಹೇಳಿಮ್ಮ. NGO ಬಗ್ಗೆ ಫಸ್ಟ್ ನಾನು ಮಾತಾಡ್ತಾ ಇರಲಿಲ್ಲ, ಯಾಕಂದರೆ ವಾಟ್ ಯು ಡೂ ಯು ಶುಡ್ ನಾಟ್ ಟೆಲ್. ಬಲಗೈಯಲ್ಲಿ ಮಾಡೋದು ಎಡಗೈ ಗೊತ್ತಾಗಬಾರ್ದು ಅಂತ. ಬಟ್ ನೌ ವೈ ಐ ಆಮ್ ಟೆಲಿಂಗ್ ಇಸ್, ಐ ಫೀಲ್ ದಿಸ್ ಜನರೇಷನ್ ಶುಡ್ ಹ್ಯಾವ್ ಸಮ್, ಐ ಮೀನ್ ದೇ ಶುಡ್ ನೋ ವಾಟ್ ವಿ ಆರ್ ಡೂಯಿಂಗ್ ಆ್ಯಂಡ್ ಆಲ್ ದಟ್. ಸೊ ನಾನು ಐ ಥಿಂಕ್ ಇದಕ್ಕೆ ಬೀಜ ನಾನು ಫಸ್ಟ್ ಆ್ಯಕ್ಟಿಂಗ್ ಮಾಡೋವಾಗೆ ಬಿದ್ದಿದೆ. ಹಾಗಾದರೆ ವೆನ್ ಐ ಯೂಸ್ ಟು ಸಿ ದ ಲೈಟ್ ಮೆನ್ ಆ್ಯಂಡ್ ಆಲ್ ದೋಸ್ ಪೀಪಲ್, ಐ ಯೂಸ್ ಟು ಫೀಲ್ ಬ್ಯಾಡ್ ಆ್ಯಂಡ್ ಐ ಯೂಸ್ ಟು ಹೆಲ್ಪ್ ದೆಮ್. ಎವ್ರಿ ಫಿಲ್ಮ್ ಐ ಯೂಸ್ ಟು ಗಿವ್ ಸಮ್ ಮನಿ ಟು ದೆಮ್ ಆಸ್ ಟಿಪ್ಸ್. ವೆನ್ ಫಿಲ್ಮ್ ಲಾಸ್ಟ್ ಕುಸ್ನಕಾಯಿ ಹೊಡಿತಾರೆ, ಕುಂಬಳಕಾಯಿ ಹೊಡಿತಾರೆ, ಆವತ್ತು ಐ ಯೂಸ್ ಟು ಗಿವ್ ಸಮಥಿಂಗ್. ಸೊ ಇಟ್ ಸ್ಟಾರ್ಟೆಡ್ ಲೈಕ್ ದಟ್. ದೆನ್ ಐ ಆಲ್ವೇಸ್ ಯೂಸ್ ಟು ಫೀಲ್ ಅರೆ ಸಮಥಿಂಗ್ ಐ ಶುಡ್ ಡೂ. ಆಮೇಲೆ ದೆನ್ ಐ ಸ್ಟಾರ್ಟೆಡ್ ವೆನ್ ಮೈ ಚೈಲ್ಡ್ ವಾಸ್ ಬಾರ್ನ್ ಆ್ಯಂಡ್ ಐ ವಾಸ್ ಲಿಟಲ್ ಫ್ರೀ. Then I started giving books to children and all. Then I felt that it is not enough. Books ಏನು ಮಾಡ್ತಾರೆ ಗೊತ್ತಾ, ಅವರು ಬುಕ್ಸ್ ಕೊಟ್ಟರೆ ಪೇರೆಂಟ್ಸ್ ಬಂದದ್ದು ಕೊಟ್ಬಿಡ್ತಾರೆ ಯಾರಿಗಾದ್ರು. ಅದನ್ನು ಮಾರ್ಕೊಂಡ್ಬಿಡ್ತಾರೆ. ನಥಿಂಗ್, ಈವನ್ ಕ್ಲೋತ್ಸ್, ನಥಿಂಗ್ ಇಸ್. ಸೊ ದೆನ್ ಐ ಸೆಡ್ ಐ ಶುಡ್ ಮೇಕ್ ಎ ಡಿಫ್ರೆನ್ಸ್ ಟು ದೇರ್ ಲೈಫ್ಸ್. ಅವ್ರಿಗೆ ಡೆಫಿನೆಟ್ಟಾಗಿ ಈ ಲೈಫ್ ನನಗೆ ಸೆಟ್ಲ್ ಆಗಿದೆ ಅನ್ನೋವರೆಗೂ ನಾನು ಇರಬೇಕು ಅಂತ ಒಂದು ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಒಂದು ಮ್ಯಾನೇಜರು ಎಲ್ಲರೂ ತುಂಬ ಅದು ಅಸೋಸಿಯೇಟ್ ಆಗಿ ತುಂಬ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡಿದರು. ಅಫ್ಕೋರ್ಸ್ ನಮ್ಮ ಹಸ್ಬೆಂಡ್ ಆ್ಯಂಡ್ ಮೈ ಸನ್, ಎವ್ರಿಬಡಿ, ದೇ ಆರ್ ಆಲ್ ವೆರಿ ಕೋಆಪ್ರೇಟಿವ್. ಸೊ ಐ ಆ್ಯಕ್ಚುಲಿ ಮೇ ಬಿ ಒಂದು 50 ಪೀಪಲ್ ಆರ್ ಮೈ ಸ್ಟೂಡೆಂಟ್ಸ್ ಆರ್ ಸೆಟಲ್ಡ್ ನಾವು. ಇಂಜಿನಿಯರ್ಸ್ ಆಗಿದ್ದಾರೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಆಗಿದ್ದಾರೆ, 6 ಕಾನ್ಸ್ಟೇಬಲ್ಸ್ ಇದ್ದಾರೆ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಸೋ ಬ್ಲೆಸ್ಡ್ ಆ್ಯಕ್ಚುಲಿ. ಬಿಕಾಸ್ ಅಗೇನ್ ಐ ವಿಲ್ ಟೆಲ್ ಯು ಒನ್ ಥಿಂಗ್ ಹಿಯರ್, ಇದು ನಾವು ನಾವು ಮಾಡಬೇಕು ಅಂತ ಆಗೋದಿಲ್ಲ ಸಮಾಚಾರ. ಇಟ್ ಶುಡ್ ಹ್ಯಾಪನ್ ಆ್ಯಂಡ್ ವಿ ಶುಡ್ ಬಿ ಬ್ಲೆಸ್ಡ್ ಥ್ರೂ ಅಸ್ ಟು ಗಿವ್ ಟು ಸಂಬಡಿ. ಇಲ್ಲ ನೀವು ಬನ್ನಿ ಅಂದರೆ ಸ್ವಲ್ಪ ಕೆಲವು ಜನ ತಗೊಳ್ಳಲ್ಲ. ಯು ಹೆಲ್ಪ್ ಸಂಬಡಿ, ದೇ ಮೇ ನಾಟ್ ಬಿಕಮ್ ಎ ಗುಡ್ ಹ್ಯೂಮನ್ ಬೀಯಿಂಗ್. ಅದು ನಮ್ಮ ಕೈಯಲ್ಲಿ ಇರೋಲ್ಲ. ಅದೊಂದು. ಇನ್ನೊಂದು ಏನು ಮಾಡ್ತೀನಿ ಅಂದರೆ, ಸಮ್ಮರ್ನಲ್ಲಿ ನಮ್ಮ ಅಮ್ಮ ಮನೆ ಇದೆಲ್ಲ, ಅದು ಹೈವೇ ಇದೆ, ವಿಜಯವಾಡ ಹೈವೇ. ಅಲ್ಲಿ ವಾಟರ್ ಶೆಡ್ ಇಡ್ತೀವಿ ನಾವು ಸಮ್ಮರ್ ಹೋಲ್ 3 months. ಐ ಹ್ಯಾವ್ ವೆರಿ ಬಿಗ್ ವಾಟರ್ ಶೆಡ್. ಅದು ಫ್ರಮ್ 16 years ಐ ಹ್ಯಾವ್ ಬೀನ್ ಡೂಯಿಂಗ್ ದ್ಯಾಟ್. ಅದೂ ಅಗೇನ್ ಒಳ್ಳೆ ಪ್ಲೇಸ್ ಅದು, ಹೈವೇ. ಈವನ್ ಬಸ್ಗಳು ನಿಲ್ಲಿಸ್ತಾರಲ್ಲಿ. ನಾನು ಐ ಹ್ಯಾವ್, ಇಟ್ ಈಸ್ ನಾಟ್ ಲೈಕ್ ಅದು ಏನು ಪಾಟ್ ಇಟ್ಬಿಟ್ಟು ಬಂದು ತಗೊಳ್ಳಿ, ಹಾಗಲ್ಲ. 3 ಜನನ ಇಡ್ತೀನಿ, ಸ್ಟಾಫ್ ಇರ್ತಾರೆ. for 3 months they will be there, almost 2.5 months, not 3 months, because peak summer ನಲ್ಲಿ. And once it starts rain, we'll take off. ಸೊ ಬಸ್ಗಳೆಲ್ಲ ನಿಂತ್ಕೊಂಡು, ಎಲ್ಲರೂ ಆಟೋ ನಿಲ್ಲಿಸ್ಬಿಟ್ಟು, ಒಂದು ಎಲ್ಲ ಪಾಟ್ ಇರ್ತೀವಲ್ಲ, ತಣ್ಣಗಿರುತ್ತೆ ನೀರು, ಅದೆಲ್ಲ ಅಂತ ನಮ್ಮಮ್ಮ ಅದೊಂದು ಹೇಳ್ತಾರೆ, ನೀನು ಎಷ್ಟು ಕಷ್ಟ ಬಂದ್ರೂ, ಎಷ್ಟು ದುಡ್ಡುಗಿದಾದ್ರೂ ಮಾತ್ರ ಅದು ಬಿಡಬೇಡ ನೀನು ಅಂತ ಹೇಳ್ತಾರೆ. ಅದು ಯಾವಾಗಲೂ ಮಾಡು ಅಂತ. ಆ್ಯಂಡ್ ಇನ್ನೊಂದು, ಇವಾಗ ನಮ್ಮದನ್ನು ಸೇರಿಸಿ ಹೇಳ್ತಿದ್ದೀನಿ, ತಮಾಷೆಗಾದ್ರೂ ಬಟ್ ಸೀರಿಯಸ್, ನಿಮ್ಮ ಮನೆಗೆ ಬಂದವ್ರಿಗೆ ನೀವು ಊಟ ಹಾಕ್ಬಿಟ್ಟೆ ಕಳಿಸೋದಂತೆ. ಅದು ಕೇಳ್ಪಟ್ಟೆ ನಾನು. ಯಾಕಂದರೆ ರೂಪಾದೇವಿ ಮೇಡಮ್ ಅವ್ರ ಮನೆ ಸಂಸ್ಕೃತಿ, ಇವಾಗ ನಾವು ಬಂದಿದ್ದೀವಿ, ಊಟ ಮಾಡ್ತೀವಿ, ಜೋಕ್ಸ್ ಅಪಾರ್ಟ್. ಆನ್ ಎ ಸೀರಿಯಸ್ ನೋಟ್,
ಅವ್ರ ಮನೆಯಲ್ಲಿ ಬಂದವ್ರಿಗೆ ಒಂದು ಹೊಟ್ಟೆ ತುಂಬಿಸ್ದೆ ಕಳಿಸಲ್ಲ. ಇದು ಗ್ರೇಟ್ ಥಿಂಗ್ ಅಮ್ಮ. ಒಂದು ಆರ್ಟಿಸ್ಟ್ ವೆರಿ ಸ್ಮಾಲ್ ಥಿಂಗ್. ವಾಟ್ ಎವರ್, ಒಂದು ಹಸಿದವ್ರಿಗೆ ಊಟ ಹಾಕೋದಿದೆಯಲ್ಲಮ್ಮ, ತುಂಬ ಶ್ರೇಷ್ಠವಾದ ಕೆಲಸ ಅದು ನೀವು ಮಾಡ್ಕೊಂಬರ್ತಿದ್ದೀರಾ. ಹ್ಯಾಟ್ಸ್ ಆಫ್ ಟು ಯು. ಇವತ್ತಿನ ಯಂಗ್ ಆರ್ಟಿಸ್ಟ್ಗಳಿಗೆ ಅಂದರೆ ನಿಮ್ಮ ಒಂದು ಅನುಭವದಲ್ಲಿ ಎನಿ ಸಜೆಷನ್ ಆರ್ ಎನಿ ಟಿಪ್ಸ್ ನೀವೇನಾದ್ರು ಕೊಡೋಂಗಿದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ಸಜೆಷನ್ ಹೇಳೋಕ್ಕೆ ಜನರಲಿ ದೇ ಆರ್ ವೆರಿ ನಾಲೆಜ್ ತುಂಬ ಚೆನ್ನಾಗಿದೆ ಅವರಿಗೆ, ಬಿಕಾಸ್ ಆಫ್ ಮೀಡಿಯಾ ಆ್ಯಂಡ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಆಲ್ ದೇ ಆಲ್ರೆಡಿ ನೋ ಲಾಟ್ ಆಫ್ ಥಿಂಗ್ಸ್. ಬಟ್ ಓನ್ಲಿ ಒನ್ ಥಿಂಗ್ ಐ ಕ್ಯಾನ್ ಟೆಲ್ ಇಸ್ ಡೋಂಟ್ ಟೇಕ್ ಥಿಂಗ್ಸ್ ಸೋ ಸೀರಿಯಸ್ಲಿ. ಬಿಕಾಸ್ ಇದೇನಾಗಿದೆ ಅಂದರೆ ಕಾಂಪಿಟೇಷನ್ ಸ್ವಲ್ಪ ತುಂಬ ಪ್ರೆಷರ್ ಆಗಿದೆ ಅವ್ರ ಮೇಲೆ. ಆ್ಯಂಡ್ ಯು ಸಿ ದಟ್ ದೇ ಆರ್ ಗೋಯಿಂಗ್ ಇನ್ ಟು ಡಿಪ್ರೆಷನ್ಸ್ ಆ್ಯಂಡ್ ಆಲ್ ದಟ್. ಬಟ್ ವಾಟ್ ಐ ಕ್ಯಾನ್ ಸೇ ಇಸ್ ಕಂಪ್ಯಾರಿಟಿವ್ಲಿ to the past generations, they are planning their lives very well, because the short ಇದೆ, particularly womenಗೆ ಬಂದು, ಗರ್ಲ್ಸ್ಗೆ ಬಂದು, ಇಟ್ ಈಸ್ ನಾಟ್ ಲೈಕ್ ಮಂಜುಳಾ ಅವ್ರ ಥರ ಒಂದು 10 ವರ್ಷ ಇದ್ರು ನನ್ನ ಥರ ಆ ಥರ ಇಲ್ಲ. ಯು ನೋ, ಯು ಗೋ ಟು ಟಾಪ್ ಎಕ್ಸೆಪ್ಟ್ 1 or 2 girls, ಆಲ್ ಆಫ್ ದೆಮ್ ಹ್ಯಾವ್ 4 films 5 films, ಆಮೇಲೆ ಕಡಿಮೆ ಆಗೋದು, ಆಮೇಲೆ OTT ಬರೋದು, ಆ ಥರ ಇದೆ. ಸೊ in a level they are planning, but I want them to be financially secure. ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಆ್ಯಂಡ್ ಡೋಂಟ್ ಬಿಕಮ್ ಇದು ಫೋಮೋ ಅಂತಾರಲ್ಲ, ನಾನು ಬಂದಿಲ್ಲ ಇವತ್ತು ಇನ್ಸ್ಟಾನಲ್ಲಿಲ್ಲ, ನನಗೆ ಅದಿಲ್ಲ, ಅದೆಲ್ಲ ಬೇಡ. ಆ್ಯಂಡ್ ಅಫ್ಕೋರ್ಸ್ ದಿಸ್ ಜನ್ರೇಷನ್ ಈಸ್ ಗೋಯಿಂಗ್ ವೆರಿ ಸ್ಪಿರಿಚುವಲಿ ಆಲ್ಸೋ, ದೇ ಆರ್ ಡೂಯಿಂಗ್ ಯೋಗಾಸ್, ಮೆಡಿಟೇಷನ್ಸ್ ಆ್ಯಂಡ್ ಆಲ್ ದಟ್. ಐ ವಾಂಟ್ ದೆಮ್ ಟು ಡೂ ದ್ಯಾಟ್ ಆ್ಯಂಡ್ ಬಿ ವೆರಿ ಸ್ಟ್ರಾಂಗ್ ಪರ್ಟಿಕ್ಯುಲರ್ಲಿ. ಆ್ಯಂಡ್ ಬಿಫೋರ್ ವೈಂಡಿಂಗ್ ದೊಡ್ಡಮ್ಮ ಅವರಿಂದ ಒಂದು ಆಧ್ಯಾತ್ಮದ ಸಾಕಷ್ಟು ವಿಚಾರಗಳನ್ನ ನೀವು ಕಲ್ತ್ಕೊಂಡಿದ್ದೀರ. ಸೊ ಆಧ್ಯಾತ್ಮಕ ಅನ್ನೋದು ಅದು ಯಾವುದೇ ಒಂದು ಯಂಗ್ಸ್ಟರ್ಸ್ ಮಾಡಬೇಕು ಅಥವಾ ಮಿಡ್ಲ್ ಏಜ್ ಅವ್ರು ಮಾಡಬೇಕು, ಏಜ್ಡ್ ಪರ್ಸನ್ಸ್ ಮಾಡಬೇಕು, ಎನಿಬಡಿ ಕ್ಯಾನ್ ಡೂ. ಸೊ ಆ ಆಧ್ಯಾತ್ಮಕದ ಬಗ್ಗೆ ಅಥವಾ ಆಧ್ಯಾತ್ಮಕತೆ ಬಗ್ಗೆ ನೀವು ಏನು ನಿಮಗೆ ಗೊತ್ತಿರೋದ್ರ ಒಂದಿಷ್ಟು ನಾಲೆಜ್ ನಮ್ಗೆ ಹೇಳ್ಬೋದು ಅಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದನ್ನು ಅದೇ ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕು. ನನಗೆ ಅಣ್ಣ ಅವ್ರ ಜೊತೆಲಿ, ಪಾರ್ವತಮ್ಮ ಅವ್ರ ಜೊತೆಲಿ ಅಸೋಸಿಯೇಷನ್ ಆದಮೇಲೆ ಇನ್ನೊಂದು ಹೆಲ್ಪ್ ಏನಾಗಿದೆ ಅಂದರೆ, ಐ ಸ್ಟಾರ್ಟೆಡ್ ಲರ್ನಿಂಗ್ ಯೋಗ. ಆ್ಯಂಡ್ ಇವತ್ತು ಹೇಳಬೇಕು, ನಾಯಕ್ ಸರ್ ಅಂತ ಇದ್ದಾರೆ, ಅಣ್ಣವ್ರ ಗುರುಗಳು, ಅವರು ನಮ್ಮ ಗುರುಗಳು. ಸೊ ಅದು ಡೆಫಿನೆಟಾಗಿ ನನಗೆ ಆವಾಗ ಗೊತ್ತಾಗಲಿಲ್ಲ, ಬಟ್ ದಟ್ ಹ್ಯಾಸ್ ಡೆಫಿನೆಟ್ಲಿ ಚೇಂಜ್ ಮೈ ಲೈಫ್ ಆ್ಯಂಡ್ ಮೈ ಸ್ಟೈಲ್ ಆಫ್ ಥಿಂಕಿಂಗ್. ಸಿ ದೆರ್ ಈಸ್ ಸಮ್ವೇರ್ ಎ ಕಂಟೆಂಟ್ಮೆಂಟ್. ನನಗೆ ಯಾರಾದರೂ ಕೇಳ್ತಾರೆ, ನಿಮಗೆ ಎಷ್ಟು ಮನೆಗಳಿದ್ದೀವಾ, ನೀವು ಪ್ರಾಪರ್ಟಿ ಮಾಡಿದ್ದೀರಾ? ಯಾ, ಐ ಹ್ಯಾವ್ ಸಮ್ ಪ್ರಾಪರ್ಟಿ, ಬಟ್ ಐ ಆಮ್ ವೆರಿ ಹ್ಯಾಪಿ ವಿತ್ ಇಟ್. ನನಗೆ ಅಯ್ಯೋ ಇನ್ನೂ ಆಗಲಿಲ್ಲ, ಅದಾಗಲಿಲ್ಲ, ಅಷ್ಟು ಮಾಡಿ ಅದು ದಟ್ ಕಾಂಪಿಟೇಷನ್ ಇಲ್ಲ. ಮೇ ಬಿ ಬಿಕಾಸ್ ಆಫ್ ದಟ್ ಯೋಗ, ಬಿಕಾಸ್ ದಟ್ ಯೋಗ ವಾಟ್ ನಾಯಕ್ ಸರ್ ಹ್ಯಾಸ್ ಟಾಟ್ ಅಸ್ ವಾಸ್ ಸೋ ಡೀಪ್ ಅದಿತ್ತು. ಸೊ ಇಟ್ ಆಲ್ವೇಸ್ ಆ್ಯಂಡ್ ಕಂಬೈನ್ಡ್ ವಿತ್ ಮೈ ಅಮ್ಮ ದೊಡ್ಡಮ್ಮ ಅವರ ಆಧ್ಯಾತ್ಮಿಕತೆ ಇದೆಲ್ಲ ನೋಡಿಕೊಂಡು. ಆ್ಯಂಡ್ ಐ ಹ್ಯಾವ್ ಆಲ್ಸೋ ರೆಡ್ ಲಾಟ್ ಆಫ್ ಬುಕ್ಸ್ ಆ್ಯಂಡ್ ಮೈ ಫೇವರೇಟ್ ಬುಕ್ ಈಸ್ ಆಟೋಬಯೋಗ್ರಫಿ ಆಫ್ ಯೋಗಿ. ಎಸ್, ನಿಮಗೆ ಯೋಗ ಕಲಿಬೇಕು ಅಂತ ಅನಿಸಿದ್ದು ಯಾವಾಗ? ಅಂದರೆ ಆ ಟ್ರಿಗರಿಂಗ್ ಮೂಮೆಂಟ್ ಏನೋ ಒಂದು ಮಾಡಬೇಕು ಅಂದರೆ ಅನ್ನಿಸುತ್ತಲ್ಲ. That is again I have to always I tell I thank ಪಾರ್ವತಕ್ಕ and ರಾಜ್ಕುಮಾರ್, because ನೀವು ಅವ್ರನ್ನ ಶಿವ ಆ್ಯಂಡ್ ಶಕ್ತಿ ಅಂತ ಕರಿತಾ ಇದ್ರಂತೆ. ಶಿವ and ಶಕ್ತಿ ಈಗಲೂ ಅದೇ ಅಂತೀನಿ, ಶಿವ and ಶಕ್ತಿ, they are like that, because without Shiva, Shakti is not there, without Shakti, Shiva is not there. Because you know, ಪಾರ್ವತಕ್ಕ is not a very educated person. ಹೌದು. But ಏನು ಅವರು ಜಡ್ಜ್ಮೆಂಟು, ಏನು ಇಂಟೆಲಿಜೆನ್ಸ್, ಕ್ಯಾಲಿಬರ್, ಯು ನೋ, ಅವ್ರು ಹೇಳಿದರೆ ಹೋಲ್ ಇಂಡಸ್ಟ್ರಿ, ಯು ನೋ, ದೇ ಯೂಸ್ ಟು ಲಿಸನ್ ಟು ಹರ್. ಅಷ್ಟು ಇತ್ತು ಅವರಲ್ಲಿ, ಬಿಕಾಸ್ ತಾಕತ್ತಿತ್ತದು. ಸೊ ವೆನ್ ಐ ವಾಸ್ ಡೂಯಿಂಗ್, ಐ ಡೋಂಟ್ ವಾಂಟ್ ಟು ಮೆನ್ಷನ್ ಒನ್ ಹೀರೋಯಿನ್, ಶಿ ವಾಸ್ ಪ್ಲಮ್, ವಾಸ್ ಆ್ಯಕ್ಟಿಂಗ್ ವಿತ್ ಅಣ್ಣ. ಸೊ ಅವಳನ್ನೇ ಕಲಿಸ್ತಾ ಇದ್ರು ಯೋಗಕ್ಕೆ, ಬಿಕಾಸ್ ಟು ಸ್ಲಿಮ್ ಡೌನ್. ಸೊ ಒನ್ ಡೇ ನನಗಂದ್ರೆ, ನೀನು ಯಾಕೆ ಯೋಗಕ್ಕೆ ಹೋಗಲ್ಲ? ನಾನಂದ್ರೆ, ಅಕ್ಕ ನಾನೇನಷ್ಟು ದಪ್ಪ ಇಲ್ವಲ್ಲ, ನಾನು ಯಾಕೆ ಹೋಗಬೇಕು, ಹಂಗಲ್ಲ, ದಟ್ಸ್ ನಾಟ್ ಓನ್ಲಿ ಫಾರ್ ಫಿಸಿಕಲ್, you go ಅಂತ. Then once I went, I understood that it's not only physical, it is emotional, it is spiritual and everything. ಅಮ್ಮನೂ ಯೋಗ ಮಾಡೋರ? ಇಲ್ಲ, ಅಮ್ಮ ಮಾಡ್ತಾರೆ. ಅಪ್ಪಾಜಿ ಮಾತ್ರ ಮಾಡ್ತಾಯಿದ್ರು. ಅಪ್ಪಾಜಿ ಅಂದರೆ ಅವರು ಯೋಗ ಅಂತಲ್ಲ, ಆ ಟೈಮಲ್ಲಿ ನಮ್ಮ NT ರಾಮಾರವರು ಇವರೆಲ್ಲ ಅವರು ಒಂದು ಥರ ಗರಡಿ ಸಹ ಆ ಥರ ಮಾಡ್ತಾಯಿದ್ರು, ಈ ಹನುಮಾನ್ ವ್ಯಾಯಾಮ ಶಾಲಾ ಆ ಟೈಪ್ ಮಾಡ್ತಾಯಿದ್ರು. ಸೊ ಐ ಥಿಂಕ್ ಐ ಆಮ್ ದ ಫಸ್ಟ್ ಒನ್ ಇನ್ ಮೈ ಫ್ಯಾಮಿಲಿ ಟು ಸ್ಟಾರ್ಟ್. ಇಲ್ಲ, ನಮ್ಮ ಬ್ರದರ್ಸ್ ಮಾಡ್ತಾರೆ, and to an extent my husband does. Wow. And my latestly my son is into all meditation. Wow. And all. Nice. So, yes, ನನಗೆ ಒಂದು ಡೌಟ್ ಅಂದರೆ, ಇದು ಈ ಸಬ್ಜೆಕ್ಟ್ ಬಂದಿರೋದ್ರಿಂದ ಕೇಳ್ತಾ ಇದ್ದೀನಿ. ಇವಾಗ ಎಷ್ಟೊಂದು ನಮಗೂ ಈ ಕೆಲಸಗಳಿರುತ್ತೆ, ಏನೋ ಒಂದು ಸ್ಟ್ರೆಸ್ಗಳಿರುತ್ತೆ. ಮೆಡಿಟೇಷನ್ ಮಾಡಿದ್ರೆ ಇಟ್ ವಿಲ್
ಕಾಮ್ ಡೌನ್ ಒಂದಿದೆ, ಅದು ಕಾನ್ಸಂಟ್ರೇಷನೇ ಬರಲ್ವಲ್ಲಮ್ಮ. ನಮ್ಗೇನು ಟಿಪ್ಸ್ ಕೊಡ್ತಾರೆ ಅಂದರೆ, ಇವಾಗ ಓಕೆ ಕಣ್ಣು ಮುಚ್ಕೊಂಡು ಒಂದು 5 ನಿಮಿಷ ಏನೇನೋ ಥಾಟ್ಸ್ಗಳು ಬರುತ್ತೆ, ವಿ ಕೆನಾಟ್ ಒಂದು 5 ನಿಮಿಷದ ಮೇಲೆ ನಾವು ನನಗೆ ಪರ್ಟಿಕ್ಯುಲರ್ಲಿ ಅದು ಹೌ ಟು ಪ್ರೊಲಾಂಗ್ ದಟ್ ಅನ್ನೋದು ಗೊತ್ತಾಗ್ತಿಲ್ಲ. ಅದನ್ನು ಹೌ ಟು ಪ್ರೊಲಾಂಗ್ ಅಂದರೆ ಈವನ್ ಕಾನ್ಸಂಟ್ರೇಟ್, ದಟ್ ವಿಲ್ ಬಿ ದ ರೈಟ್ ವರ್ಡ್. ಈವನ್ ಭಗವದ್ಗೀತಾನಲ್ಲಿ ಕೃಷ್ಣ ಹೇಳಿದ್ದಾರೆ, ಮೈಂಡ್ ಈಸ್ ಇಟ್ಸ್ ನೇಚರ್ ಈಸ್ ಟು ಫ್ಲಕ್ಚುಯೇಟ್, ಇಟ್ ವಿಲ್ ಮೂವ್. ಸೊ ನೀವು ಫಸ್ಟಲ್ಲಿ ಇಮಿಡಿಯೇಟ್ಲಿ ಅಂದರೆ ಅದು ಆಗಲ್ಲ, ಇಟ್ ಈಸ್ ಓನ್ಲಿ ಸಾಧನ. ಯು ಹ್ಯಾವ್ ಟು ಡೂ ಇಟ್ ಅಗೇನ್ ಆ್ಯಂಡ್ ಅಗೇನ್. ಆ್ಯಂಡ್ ಒನ್ ರೀಸೆಂಟ್ಲಿ ಐ ಹ್ಯಾವ್ ಹರ್ಡ್ ಸಮ್ ಪ್ಲೇಸ್, ಇಟ್ ಈಸ್ ಟು ಎನಿ ಹ್ಯಾಬಿಟ್. ಈಗ ನಮಗೊಂದು ಬ್ಯಾಡ್ ಹ್ಯಾಬಿಟ್ ಇದೆ, ನಮ್ಗೆ ಅದರ ಅಡಿಕ್ಷನ್ ಇದೆ, ಬರಬೇಕಂದ್ರೆ 90 ಸೆಕೆಂಡ್ಸ್ ಸಾಕಂತೆ. ಸೊ ಯು ಟೆಲ್ ಯುವರ್ ಮೈಂಡ್ ಫಾರ್ ಎವ್ರಿ 90 ಸೆಕೆಂಡ್ ಯು ಸೇ, ಓಕೆ ಥಾಟ್ಸ್ ಆರ್ ಕಮಿಂಗ್, ಲೆಟ್ ದ ಥಾಟ್ಸ್ ಕಮ್, ಲೆಟ್ ಮಿ ಸಿ ಅಂತ ಹೋಗಿ ನೀವು ಯು ವಿಲ್ ಸ್ಲೋಲಿ ಯು ವಿಲ್ ಸ್ಟಾರ್ಟ್. ಆ್ಯಂಡ್ ಇಫ್ ಇಟ್ ಈಸ್ ಪಾಸಿಬಲ್ ಅರ್ಲಿ ಇನ್ ದ ಮಾರ್ನಿಂಗ್. I mean, to start off, ma, as a guru, I'm asking you. I mean, guru ಅಂದ್ರೆ ನೀವು ಅದ್ರಲ್ಲಿ ಸೀನಿಯರ್ ಅಂತ. ಜನರಲಿ ಒಂದು ಕಾನ್ಸಂಟ್ರೇಷನ್ ಫ್ಲಕ್ಚುಯೇಟ್ ಆಗುತ್ತೆ. ನಾ ಆಗಲೇ ಹೇಳಿದಾಗೆ ಒಂದು ಎಷ್ಟೊತ್ತು ಮಾಡಿದ್ರೆ, ಎಷ್ಟೊತ್ತಿಂದ ಸ್ಟಾರ್ಟ್ ಮಾಡ್ಬೋದು ನಾವು ಅಂದರೆ ಇಟ್ಸ್ ಎ ಗುಡ್ ಥಿಂಗ್ ಅಂತ ಹೇಳಿ. ಒನ್ ಥಿಂಗ್ ಟು ಟೆಲ್, ಈವನ್ ನನಗೇನು ಅಷ್ಟೇನು ಮೆಡಿಟೇಷನ್ ನನಗೆ ಹಾಫ್ ಆನ್ ಅವರ್ ಆಗಲ್ಲ. ಬಟ್ ಇಟ್ ಈಸ್ ಇಫ್ ಯು ಕ್ಯಾನ್ ಡೂ ಫಾರ್ 3 minutes ಇಟ್ಸ್ ಗುಡ್. ಈವನ್ 3 you start with 3 minutes. ಇಷ್ಟರ ಮಧ್ಯದಲ್ಲಿ ಇವಾಗ ನಮ್ಮ ಕನ್ನಡ ಚಿತ್ರರಂಗದ ಮತ್ತೆ ನಿಮ್ಮನ್ನು ನಾವು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕರೆದ್ರೆ, ನಮ್ಮ ಕನ್ನಡ ಸಿನಿಮಾಗಳಿಗೆ ಕರೆದ್ರೆ ಮೇಡಮ್ಗೆ ಅಕಾಮಿಡೇಟ್ ಮಾಡೋಕ್ಕಾಗತ್ತಾ? ಮಾಡ್ತೀರಾ ಸಿನಿಮಾ? ಈಗ ಒಂದು ಜೋಗ್ ಜ್ಞಾಪಕ ಬರುತ್ತೆ ನನಗೆ. ಏನಂದರೆ, ಒಂದು 90 years ಮುದುಕಪ್ಪ ಇದ್ದಂತೆ, ಒಂದು ಮದುವೆ ಆಗ್ತಾ ಇದೆ, ಅಲ್ಲಿ ಹೋದರು, ಈಗ ಕರ್ಕೊಂಡು ಹೋಗಿ ಅಲ್ಲಿ ಕೂರ್ತಿದ್ದಾನೆ. ಅವ್ನು ಹಿ ಕಾಂಟ್ ಇವನ್ ವಾಕ್, ಹಿ ಹ್ಯಾಸ್ ಎ ಸ್ಟಿಕ್. ಅಲ್ಲಿ ಕೂತಿದ್ರೆ ಒಬ್ರು ಬಂದರು, ಅವ್ರು ನೋಡ್ತಾ ಇದ್ದಾರೆ ಹ್ಯಾಪಿಯಾಗಿ. ಅವ್ರು ಬಂದು ಹಿಂಗೆ ಕೇಳಿದ್ರಂತೆ, ತಾತ ನಿನ್ನ ಮದುವೆ ಆಗ್ತೀಯಾ ಅಂತ ಕೇಳಿದ್ರಂತೆ. ಅವ್ರು ಏನು ಸಮಾಧಾನ ಹೇಳಿದ್ರಲ್ಲ, ನನಗೆ ಯಾರಪ್ಪ ಹೆಣ್ಣು ಕೊಡ್ತಾರೆ ಅಂದ್ರಂತೆ. ಆ ಥರ ಹೆಣ್ಣು ಕೊಟ್ಟರೆ ಮಾಡೋಕೆ ಅವ್ರು ರೆಡಿ ಆಗಿದ್ದಾರೆ ಆ ಥರ. ಸೊ ಇಫ್ ಐ ಗೆಟ್ ಎ ರೋಲ್ ಐ ವಿಲ್ ಡೂ ಇಟ್. ಇಲ್ಲ, ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟು. ಆದರೆ ನೀವು ಹಂಗೆ ಹೇಳಕ್ಕೆ ಹೋಗ್ಬಿಡಿ. ಎಷ್ಟೊಂದು ಜನಕ್ಕೆ ಫ್ರಾಂಕ್ಲಿ ಸ್ಪೀಕಿಂಗ್, ನಾನೊಬ್ಬ ಡೈರೆಕ್ಟ್ರಾಗಿ ಹೇಳ್ತಾ ಇದ್ದೀನಿ, ತುಂಬ ಜನಕ್ಕೆ ಗೊತ್ತಿರಲ್ಲ. ಅಂದರೆ ನೀವು ಮತ್ತೆ ಆ್ಯಕ್ಟ್ ಮಾಡ್ತೀರಾ. ಕೆಲವರು ಅನ್ಕೊಂಡ್ಬಿಟ್ಟಿದ್ದಾರೆ, ನಾನು ಇವಾಗ ನಿಮ್ದು ಇಂಟರ್ವ್ಯೂ ಮಾಡ್ತೀನಿ ಅಂತ ಹೇಳಿ ಇಲ್ಲಿದ್ದಾರಾ, ಇಂಡಿಯಾದಲ್ಲಿದ್ದಾರೆ, ಅವ್ರು ಫಾರಿನಲ್ಲಿ ಸೆಟ್ಲ್ ಆಗ್ಬಿಟ್ಟಿಲ್ವಾ, ಈ ಥರದ ವಿಚಾರಗಳು. ಯಾಕೆಂದರೆ ನಮ್ಮ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಯಾವ ಥರ ಅಂದರೆ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಅಂತಾರೆ. ಆ್ಯಂಡ್ ಇನ್ನೊಂದು ಏನಿದೆ ಅಂದರೆ, ನನಗೆ ಸೀರಿಯಲ್ ತುಂಬ ಆಫರ್ಸ್ ಬರುತ್ತೆ. ಬಟ್ ನಾವು ಟು ಬಿ ವೆರಿ ಫ್ರ್ಯಾಂಕ್, ಐ ಆಮ್ ನಾಟ್ ವೆರಿ ಮಚ್ ಇನ್ ಟು ಸೀರಿಯಲ್ಸ್. ನನಗೆ ಹಿಡಿಸ್ತಾ ಇಲ್ಲ ದಟ್ ಪ್ಲಾಟ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ವಾಟ್ ಸೀರಿಯಲ್ಸ್ ನೌ ಎ ಡೇಸ್ ದೇ ಟೇಕಿಂಗ್, somehow I can't connect. ಅದಕ್ಕೋಸ್ಕರ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಮೇ ಬಿ ದಟ್ ವಿಲ್ ಆಲ್ಸೋ ರಿಫ್ಲೆಕ್ಟ್, ಅವ್ರು ಮಾಡಲ್ಲ, ಅವ್ರು ಬರಲ್ಲ ಅಂತಾರೆ ಬ್ಯಾಂಗ್ಳೂರ್ಗೆ ಅಂತ, ಅದನ್ನು ಅನ್ಕೋಬೋದು. ಸೊ ಯಾವ್ದಾರು ಆ ಥರದ್ದು ಬಂದೇ ಬರುತ್ತೆ. ವಿಲ್ ಬಿ ಸೀಯಿಂಗ್ ನಮ್ಮ ರೂಪಾದೇವಿ ಮೇಡಮ್ನ ಅಗೇನ್ ಬ್ಯಾಕ್ ಇನ್ ಸ್ಕ್ರೀನ್. ಎಸ್ ಮ್ಯಾಮ್, ಈಗ ಒಂದು 1.5 2 hours ನಾನಂತೂ ನನ್ನ ಕೈನಲ್ಲಿ ಆದಷ್ಟು ನಿಮ್ಮ ಲೈಫ್ನ ಕೆಲವು ರಿವೈಂಡ್ ಮಾಡೋದಕ್ಕೆ ಕೆಲವು ಘಟನೆಗಳನ್ನ ಪ್ರಯತ್ನ ಮಾಡಿದ್ದೀನಿ. ಸೊ ಒಂದು ಸತಿ ನೀವು ಇವಾಗ ಹಿಂದೆ ತಿರುಗಿ ನೋಡಿದಾಗ, ಆ ಪ್ರೇಮ ದಿವಸಗಳಿಂದ ಹಿಡಿದು ಇವತ್ತಿನ ರೂಪಾದೇವಿ ದಿವಸದವರೆಗೂ ಏನು ಅನ್ನಿಸ್ತದೆ ನಿಮ್ಮ ಲೈಫ್ ಬಗ್ಗೆ ನೀವೇ ರಿವೈಂಡ್ ಮಾಡಿ ನೋಡಿಕೊಂಡಾಗ? ಏನು ಅನಿಸುತ್ತೆ ಅಂದರೆ, ಲೈಕ್ ಎವ್ರಿಬಡಿ, ನಂಗೆ ಅನಿಸುತ್ತೆ ಕೆಲವು ತಪ್ಪುಗಳು ಮಾಡಿದ್ದೀನಿ, ಕೆಲವು ಮಿಸ್ಟೇಕ್ಸ್ ಮಾಡಿದ್ದೀನಿ, ಕೆಲವು ತುಂಬ ಕರೆಕ್ಟಾಗಿ ಮಾಡಿದ್ದೀನಿ. ಆ್ಯಂಡ್ ಇನ್ ಆಲ್ ದೀಸ್ ಥಿಂಗ್ಸ್ ಗಾಡ್ಸ್ ಗ್ರೇಸ್ ಇತ್ತು ನಮ್ಮ ಹತ್ರ. ಪರ್ಟಿಕ್ಯುಲರ್ಲಿ ಬಿಕಾಸ್ ತುಂಬ ಜನ ಇದ್ದಾರೆ ನನಗೆ ಎಷ್ಟು ಇಷ್ಟಪಟ್ಟಿದ್ದಾರೆ ಅಂದರೆ, ಎಷ್ಟು ಪ್ರೀತಿ ತೋರಿಸಿದ್ದಾರೆ. ಆ್ಯಂಡ್ ಈವನ್ ಜನ, ಆ್ಯಸ್ ಯು ಸೆಡ್, ನನಗೆ ಈವನ್ ನನ್ನ ವಾಯ್ಸಲ್ಲಿ ಕೆಲವು ಜನ ರೀಸೆಂಟ್ಲಿ ನಾನೆಲ್ಲ ಹೋದರೆ, ನಾನೇನೋ ಮಾತಾಡಿದೆ, ಮ್ಯಾಮ್ ಫಸ್ಟ್ ನೋಡಿದಾಗ ನನಗೆ ಅರ್ಥ ಆಗಲಿಲ್ಲ, ಈಗ ವಾಯ್ಸ್ ಕೇಳಿದ ತಕ್ಷಣ ನನಗೆ ಅರ್ಥ ಆಯಿತು ಅಂದರು. ಸೊ ದೀಸ್ ಆರ್ ಆಲ್ ಸರಸ್ವತಿ ಕಟಾಕ್ಷ. ಇದು ನಮ್ಮದೇನೂ ಇಲ್ಲ, ಫುಲ್ ಎವ್ರಿಥಿಂಗ್ ಈಸ್ ಗಾಡ್ಸ್ ಗ್ರೇಸ್. ಸೊ ಲೈಫ್ ಈಸ್ ಫುಲ್ ಆಫ್ ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್. ಕಷ್ಟ ಇರುತ್ತೆ, ಕಭಿ ಖುಷಿ ಕಭಿ ಗಮ್ ಇರುತ್ತೆ. So you have to go on with, should not harm anybody. That's all. ನಿಮ್ಮನ್ನು ಪ್ರೀತಿಸ್ತಾ ಇರೋ ನೂರಾರು ಜನ, ಸಾವಿರಾರು ಜನ ನಮ್ಮ ಕನ್ನಡ ಕಲಾಭಿಮಾನಿಗಳು, ಆ ಕನ್ನಡಿಗರಿಗೆ ಏನು ಹೇಳ್ತೀರಮ್ಮ? ಕನ್ನಡಿಗರು ನನ್ನ ಎಷ್ಟೋ ಪ್ರೀತಿ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಯಾವ ಥರ ಅದು ತಿರ್ಗಾ ಕೊಡೋದು ನನಗೆ ಅರ್ಥ ಆಗಲಿಲ್ಲ. ಅವ್ರಿಗೆ ತುಂಬ ವಂದನೆಗಳು ಹೇಳ್ತೀನಿ ಅಷ್ಟೇ. ಎಸ್ ಮ್ಯಾಮ್, ನನಗಂತೂ ನಿಮ್ಮ ಜೊತೆ ಇಷ್ಟೊತ್ತು ಎಲ್ಲ ಕಡೆ ಟ್ರಾವೆಲ್ ಮಾಡಿದ್ದು ತುಂಬ ಖುಷಿ ಕೊಡ್ತು. ಸೊ ನಿಮ್ಗೇನು ಅನ್ನಿಸ್ತಮ್ಮ ನಮ್ಮ ಜೊತೆ ಮಾತಾಡಿದ್ದು? ತುಂಬ ಚೆನ್ನಾಗಿದೆ. ಯಾಕಂದರೆ ನಾವು ಸುಮ್ಮನೆ ಮನೇಲಿ ಕೂತ್ಕೊಂಡು ಆವತ್ತೇನು ಮಾಡಿದ್ದೀವಿ ಇವತ್ತೇನು ಮಾಡಿದ್ದೀವಿ ಅಂತ ಯಾರೂ ಹೇಳಿದ್ರಲ್ಲ, ಟೈಮ್ ಇಲ್ಲ ಯೋಚನೆ ಮಾಡೋಕ್ಕೆ. ಸೊ ನೌ ಯು ಹ್ಯಾವ್ ಕಮ್ ಅಗೇನ್, ಯು ಹ್ಯಾವ್ ಟೇಕನ್ ಮೀ ಬ್ಯಾಕ್ ಥ್ರೂ ಮೈ ಜರ್ನಿ.
ಸೊ ಇಟ್ ವಾಸ್ ಈಗ ಅನಿಸುತ್ತೆ. ಆ್ಯಂಡ್ ಪರ್ಟಿಕ್ಯುಲರ್ಲಿ ವೆನ್ ಯು ಸೆಟ್ ದಟ್ ಆ ಕ್ಯಾರೆಕ್ಟರ್ನು ಚೆನ್ನಾಗಿ ಮಾಡಿದಿರಿ. ಟುಡೇ ಐ ಆಮ್ ಫೀಲಿಂಗ್ ವೆರಿ ರಿಲ್ಯಾಕ್ಸ್ಡ್ ಬಿಕಾಸ್ ಓಕೆ ನಾನು ಯಾವ ಕ್ಯಾರೆಕ್ಟರ್ ಮಾಡಿದ್ರೂ ಅದರಲ್ಲಿ ಸ್ವಲ್ಪ ಇತ್ತು ವಾಟ್ ಮೈ ಚಾಯ್ಸ್ ಆ ಟೈಮಲ್ಲಿ, ಬಿಕಾಸ್ ಐ ವಾಸ್ ಯಂಗ್, ಆ ಟೈಮಲ್ಲಿ ಮೈ ಡೆಸಿಷನ್ಸ್ ವರ್ ಆಲ್ಸೋ ಕರೆಕ್ಟ್ ಅನ್ನೋದು. ಟುಡೇ ಬಿಕಾಸ್ ಆಫ್ ಯು ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ರಘು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಮ್ಯಾಮ್. ಮನೆ ಕರೆದು ಇಷ್ಟು ಪ್ರೀತಿಯಿಂದ ಮಾತಾಡೋದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ರೂಪಾದೇವಿ ಮೇಡಮ್ ಅವರ ಜೀವನದ ಕತೆ. ಒಂದು ಪುಟ್ಟ ಮಗು ಥರ ಅವರ ಜೀವನದ ದೊಡ್ಡ ದೊಡ್ಡ ಅನುಭವಗಳನ್ನ ನಾನು ಏನೂ ಸಾಧಿಸೇ ಇಲ್ಲ, ಇನ್ನೂ ಕಲಿಬೇಕಾಗಿರೋದು ತುಂಬ ಇದೆ ಅಂತ. ಮಕ್ಳುಗಳು ಹೇಗಿರ್ತಾರೆ ಅದೇ ಮನಸ್ಸಿನ ರೂಪಾದೇವಿಯವರು ಅಷ್ಟು ನೀಟಾಗಿ ಹೇಳಿದ್ರು. ಸೊ ಮ್ಯಾಮ್ಗೆ, ಅವ್ರ ಫ್ಯಾಮ್ಲಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಸರಣಿಯಲ್ಲಿ ಮುಕ್ತಾಯ ಮಾಡ್ತಿದ್ದೀನಿ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಎಲ್ಲೆಲ್ಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಇಲ್ಲಿಗೆ ಈ ಸರಣಿನ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.